ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ತಾನು ಬರೆದ ಸುವಾರ್ಥ 28ನೇ ಅಧ್ಯಾಯ 20ನೇ ವಚನದ ಅದರ ವಿಭಾಗ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೇವರ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನ ಕೇಳುವಂತ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ಈ ದಿನ ದೇವರ ವಾಕ್ಯವು ನಮ್ಮೊಟ್ಟಿಗೆ ಒಂದು ವಾಗ್ದಾನ ಸಹಿತವಾದಂಥ ಒಂದು ಮಾತನಾಡ್ತಾ ಇದ್ದಾರೆ. ಅದು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದು ಯಾವುದು ದೇವರ ವಾಕ್ಯದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡುವಾಗ ಕೆಲವೊಂದು ಘಟನೆಗಳಾಗ್ತದೆ. ಹೌದು, ಅವನಿಗೆ ಮಕ್ಕಳಾಗುವುದಿಲ್ಲ, ಸಾರಳಿಗೂ ಕೂಡ ಮಕ್ಕಳಾಗುವುದಿಲ್ಲ. ಆಗ ನೋಡ್ತೇವೆ, ಆಗರಳೆಂಬ ಒಬ್ಬ ಸ್ತ್ರೀಯ ಮೂಲಕವಾಗಿ ಅಬ್ರಹಾಮನಿಗೆ ಒಂದು ಮಗು ಆಗುವಾಗ ಅಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ ಅನೇಕ ಒಂದು ಸಮಸ್ಯೆಗಳಲ್ಲಿ ಬರ್ತಾ ಇದೆ. ಹೌದು, ಸಾರಳಿಂದ ಅನೇಕ ಕಷ್ಟ, ಹಿಂಸೆಗಳನ್ನ, ಅವಮಾನಗಳನ್ನ ಅಲ್ಲಿ ಹಾಗರಳು ಅನುಭವಿಸ್ತಾ ಇದ್ದಾಳೆ. ಅದರ ನಿಮಿತ್ತವಾಗಿ ಹಾಗರಳನ್ನ ಸಾರಳು ತಳ್ಳಿ ಬಿಡ್ತಾ ಇದ್ದಾಳೆ, ತೊರಿತಾ ಇದ್ದಾಳೆ. ನೀನ್ ಬೇಡ ಎಂಬುದಾಗಿ ಮನೆಯಿಂದ ಹೊರಗೆ ಹಾಕುವಾಗ ಅಲ್ಲಿದ್ದಂಥ ಹಾಗಲಿಗೆ ಹೇಳ್ತಾರೆ, ದಾಸಿ ನನ್ನನ್ನು ಹೊರಗೆ ಹಾಕ್ತಾ ಇದ್ದಾಳೆ ಎಂಬುದಾಗಿ ಹೇಳುವಾಗ ಅಬ್ರಾಹ್ಮನು ಕೂಡ ನಿನ್ನ ದಾಸಿ ಹೇಗೆ ಹೇಳ್ತೀನಿ ಹಾಗೆ ಮಾಡಿ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ನಂಬಿದ ದಾಸಿಯು ಅವಳನ್ನ ಹೊರಗೆ ಹಾಕ್ತಾ ಇದ್ದಾಳೆ. ನಂಬಿದ ದಾಸನ್ನು ಕೂಡ ಅಲ್ಲಿ ಹಾಗರಳನ್ನ ಒಂದು ತತ್ತಿ ನೀರನ್ನು ಕೊಟ್ಟು ಅವಳನ್ನ ಮಗುವಿನ ಸಮೇತವಾಗಿ ಅಲ್ಲಿ ಹೊರಗೆ ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ಆ ಕಾಡಿನ ಪ್ರದೇಶದಲ್ಲಿ ಅಲ್ಲಿಂದ ಹೊರಗೆ ಬಂದ ನಂತರವಾಗಿ ನೀರಿಲ್ಲ. ಅವಳು ಅಳ್ತಾ ಇದ್ದಾಳೆ, ಮಗುವಿನ ಕೂಗು ದೇವರಿಗೆ ಮುಟ್ತಾ ಇದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅಲ್ಲಿ ಅವಳನ್ನ ತಳ್ಳುವಾಗಲೂ ಕೂಡ ದೇವರಲ್ಲಿ ಅವರು ಕೈ ಬಿಡ್ತಾ ಇಲ್ಲ. ಹೌದು, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಿಮ್ಮನ ಜೀವನದಲ್ಲಿಯೂ ಕೂಡ ಎಂಥ ಸಮಸ್ಯೆಗಳಿರಲಿ, ಎಂಥ ಇಕ್ಕಟ್ಟುಗಳಿರಲಿ, ಯಾವ ಹೋರಾಟವಿರಲಿ, ಯಾವ ಅವಮಾನಗಳಿರಲಿ ಕೂಡ ಅದು ನಮ್ಮನ್ನು ತೊರೆಯುವಂಥ ದೇವರಲ್ಲ, ಅದು ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. ನಂಬಿಕೆಯುಳ್ಳವರಾಗಿ ಜೀವಿಸೋಣ, ನಂಬಿಕೆಯುಳ್ಳವರಾಗಿ ನಡೆಯೋಣ. ಆತನು ಎಲ್ಲ ದಿವಸ ಯುಗದ ಸಮಾಪ್ತಿಯವರೆಗೂ ಕೂಡ ಆತನು ನಿಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಹೌದು, ಆಗಳ ಜೊತೆಯಲ್ಲಿದ್ದಂಥ ದೇವರು ನಿಮ್ಮ ಜೊತೆಯೂ ಕೂಡ ಇದು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸುವಂಥ ದೇವರಾಗಿದ್ದಾರೆ. ದೇವರ ಸ್ತೋತ್ರವಾಗಲಿ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.